कशा समय काल पियला बरी आता खूप ज्यूस पियला बरी जात आहे खूप ಜ್ಯೂಸಕ್ಕೆ ಏನಾ ಹಾಂ ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ತುಂಬ ಸೆಕೆ, ಅದರಿಂದ ನಮಗೆ ಯಾವಾಗಲೂ ಹೊರಗಡೆ ಹೋಗಿ ಕಬ್ಬಿನ ಜ್ಯೂಸು ಹೋಗಿ ಕುಡಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಕಬ್ಬಿನ ಜ್ಯೂಸಿದು ಸೇಮ್ ಟೇಸ್ಟ್ ಜ್ಯೂಸು ನಾವು ಮನೆಯಲ್ಲಿ ಹೇಗೆ ತಯಾರಿಸುವುದು ಅಂತ ಇವತ್ತು ನೋಡುವ. ನಾನು ಸ್ವಲ್ಪ ಪುದೀನ ಎಲೆ ತಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ಒಂದೆರಡು ನೀರಲ್ಲಿ ವಾಶ್ ಮಾಡಿದ್ದೇನೆ, ಪುನಃ ನೀರಲ್ಲಿ ಹಾಕಿಟ್ಟಿದ್ದೇನೆ. ಅದು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಆ ಪುದೀನ ಎಲೆಯನ್ನು ಹಾಕ್ತಾ ಇದ್ದೇನೆ. ನಾನೀಗ ನಮಗೆ ಒಂದು 5 ಜನರಿಗೆ ಬೇಕಾಗುವಷ್ಟು ಜ್ಯೂಸ್ ಮಾಡ್ತಾ ಇದ್ದೇನೆ. ಅದರಿಂದ ನೀವು ಎಷ್ಟು ಪ್ರಮಾಣದಲ್ಲಿ ನೀವು ಮಾಡ್ತೀರಿ ಅಷ್ಟನ್ನು ನೀವು ಹಾಕಿದರೆ ಸಾಕು. ಎಲೆ ಹಾಕಿದ ನಂತರ ನೆಕ್ಸ್ಟ್ ನಾನೀಗ ಬೆಲ್ಲ ನಂದು ಸ್ವಲ್ಪ ವೈಟ್ ಕಲರ್ ಬೆಲ್ಲ, ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ನಿಮಗೆ ಜ್ಯೂಸು ಒಳ್ಳೆ ಸ್ವಲ್ಪ ಡಾರ್ಕ್ ಕಲರ್ ಕಬ್ಬಿನ ಜ್ಯೂಸಿನ ಕಲ್ಲರೇ ಬರುತ್ತೆ. ಮತ್ತು ಸ್ವಲ್ಪ ಒಂದು ಸಣ್ಣ ತುಂಡು ಶುಂಠಿ ಮತ್ತು 2 ಲಿಂಬೆ ಹಣ್ಣಿನ ಜ್ಯೂಸನ್ನು ಕೂಡ ಹಾಕ್ತಾ ಇದ್ದೇನೆ. ಬೆಲ್ಲ ಎಲ್ಲ ನಿಮಗೆ ಎಷ್ಟು ಜನರಿಗೆ ನೀವು ತಯಾರಿಸ್ತೀರಿ ಅದರ ರೀತಿಯಲ್ಲಿ ನಿಮಗೆ ಬೆಲ್ಲ ಕೂಡ ಹಾಕ್ಬೋದು. ಇದು ಜ್ಯೂಸ್ 2 ಲಿಂಬೆ ಹಣ್ಣಿದು ಜ್ಯೂಸ್ ಹಾಕಿದ ನಂತರ ನೆಕ್ಸ್ಟ್ ಈಗ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಈಗ ಅದರ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ನಾನು ಇದನ್ನೊಂದು ಸ್ಟೈನರಲ್ಲಿ ಒಳ್ಳೆ ಮಾಡಿ ಸೋಸಿ ಅದರಲ್ಲಿ ವೇಸ್ಟ್ ಎಲೆದೆಲ್ಲ ಸ್ವಲ್ಪ ವೇಸ್ಟ್ ಇರುತ್ತೆ ಅದನ್ನೆಲ್ಲ ತೆಗಿಬೇಕು. ಅದಕ್ಕೋಸ್ಕರ ಅದನ್ನೊಂದು ಸ್ಟೈನರಲ್ಲಿ ಹಾಕಿ ಸೋಸಿ ತೆಗಿತಾ ಇದ್ದೇನೆ. ಅದರ ನಂತರ ನಿಮಗೆ ನೀರು ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ಜನರಿಗೆ ಅದು ಜ್ಯೂಸ್ ಬೇಕು ಅದರ ಪ್ರಮಾಣದಲ್ಲಿ ನೀವು ಅದಕ್ಕೆ ನೀರನ್ನು ಮಿಕ್ಸ್ ಮಾಡ್ಬೋದು. ನಾನೀಗ ನಮಗೆ 4-5 ಜನರಿಗೆ ಬೇಕು, ಅದಕ್ಕೋಸ್ಕರ ಒಂದು 4 ಗ್ಲಾಸಷ್ಟು ನೀರು ಪುನಃ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಸೆಕೆ ಆದ್ದರಿಂದ ನಾನು ಅದಕ್ಕೆ ಐಸ್ ಕ್ಯೂಬನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ನೋಡಿ, ನಮ್ಮ ಕಬ್ಬಿನ ಜ್ಯೂಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೇಗಿದೆ ಕಬ್ಬಿನ ಜ್ಯೂಸು? ಅಪ್ರೂವ್.